ಕನ್ನಡದ ಮೂಲ್ಯಾಂಕನ ಪರೀಕ್ಷೆ 2024ಕ್ಕಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 3 ಹಾಕ್ತಾ ಇದ್ದೀನಿ. ನಿಮ್ಮ ಪರೀಕ್ಷೆ 11 ಮಾರ್ಚ್ 2024ಕ್ಕೆ ನಡೀತಾ ಇದೆ. ಆಲ್ರೆಡಿ ಬೋರ್ಡ್ನ ಕ್ವಶನ್ ಪೇಪರ್ ಹಾಕಿದ್ದೀನಿ. ಅದರ ಜೊತೆಗೆ ಇನ್ನೂ 2 ಮಾಡೆಲ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅವುಗಳನ್ನು ನೋಡಿ. ಇನ್ನೂ ನಿಮಗೆ 9th ವಿಡಿಯೋಗಳನ್ನು ಲೈನಪ್ ಮಾಡ್ತಾ ಇದ್ದೀವಿ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಕ್ವಶನ್ ಪೇಪರ್ ಹೇಗಿದೆ ಅಂತ ನೋಡುವ. ಸೊ ಪ್ರಶ್ನೆ ಇತ್ತು. ಮೊದಲ ಪ್ರಶ್ನೆ, ಈ ವಾಕ್ಯದಲ್ಲಿ ಅರಮನೆ ಅಂತಕ್ಕಂಥ ಪದ ಯಾವ ಸಮಾಸಕ್ಕೆ ಉದಾಹರಣೆ ಕೇಳಿದ್ದಾರೆ. ಎರಡನೇದರಲ್ಲಿ ಈ ಒಂದು ವಾಕ್ಯದಲ್ಲಿ ಯಾವ ಲೇಖನ ಚಿಹ್ನೆ ಪ್ರತಿ ಪದದ ನಂತರ ಬಳಕೆಯಾಗಿದೆ ಅಂತ ಕೇಳಿದ್ದಾರೆ. ಅಲ್ಪ ವಿರಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮೂರನೇದು, ಈ ಕನ್ನಡದ ವರ್ಣಮಾಲೆಯ ಸ್ವರಾಕ್ಷರಗಳಲ್ಲಿ ಐ ಮತ್ತು ಅವುಗಳನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸಂಧ್ಯಾಕ್ಷರಗಳು ಅಂತ ಕರೀತಾರೆ. 4ನೇ ಪ್ರಶ್ನೆ, ಅವನು ಒಳಗೆ ಊಟ ಮಾಡುವನು, ಇದರ ಕಾಲ ಪಲ್ಲಟ ರೂಪ ಕೇಳಿದ್ದಾರೆ. ಸರಿಯಾದದ್ದನ್ನು ನೋಡಿ. 5ರಲ್ಲಿ ವಿದ್ವಾಂಸ ಅಂತಕ್ಕಂಥದ್ದು ಯಾವ ಪದದ ನಾಮವಾಚಕದ ಪ್ರಕಾರ ಅಂತ ಕೇಳಿದ್ದಾರೆ. 6, ತೋಟಕ್ಕೆ ಬೆಂಕಿ ಬಿದ್ದಾಗ ಎಲ್ಲರೂ ಆಹಾಕಾರ ಮಾಡಿದರು, ಇದು ಯಾವ ಪ್ರಕಾರದ ವಾಕ್ಯ? ಸಾಮಾನ್ಯ ವಾಕ್ಯ ಆಗ್ತದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಇಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ ಒಂದು ಪ್ಯಾಸೇಜ್ ಇದೆ. ಅದರ ಆಧಾರದ ಮೇಲೆ ಪ್ರಶ್ನೆಗಳಿದ್ದಾವೆ. ರಾಜ ರಾಯ ಯುದ್ಧ ಜುದ್ಧ ಅಂತಕ್ಕಂಥದ್ದು ಆಗ್ತದೆ. ತತ್ಸಮ ತದ್ಭವ. ಸಾಮ್ರಾಜ್ಯವನ್ನು ಆಗಮ ಸಂಧಿ ಆದರೆ ಹೊಯ್ಸಳೇಶ್ವರ ಯಾವ ಸಂಧಿ ಆಗ್ತದೆ. ಮನೆ ಮಠ ಜೋಡಿ ಪದ ಆದರೆ ಮೊದಲು ಏನಾಗ್ತದೆ ಅಂತ ಕೇಳಿದ್ದಾರೆ. ಸ್ವಾಧೀನ ಅಂದರೆ ವಶ. ಕಿಸುರು ಪದದ ಅರ್ಥವನ್ನು ತಾವೇನು ಮಾಡಬೇಕಿತ್ತು? ಬರಿಬೇಕಿತ್ತು. ಪ್ರಶ್ನೆ 3ರಲ್ಲಿ ಗದ್ಯಭಾಗ ಕೊಟ್ಟಿದ್ದಾರೆ. ಆಟ ಆಡಿಸುವ ಸ್ಥಳ ರಂಗಸ್ಥಳ. ಅದರ ಮೇಲೆ ಇರ್ತಕ್ಕಂಥ ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆರಂಭದ ಕಾಲದಲ್ಲಿ ಯಕ್ಷಗಾನದ ರಂಗಸ್ಥಳವನ್ನು ಹೇಗೆ ಅಲಂಕರಿಸ್ತಿದ್ರು? ಆಲ್ರೆಡಿ ನಿಮಗೆ ಪಾಠ ಇದೆ. ಜನಪದ ಕಲೆಗಳ ವೈಭವ ಅಲ್ಲಿಂದ ಇದೆ. ಯಾವ ತಿಟ್ಟಿನ ಚಂಡೆ ವಾದಕನಿಗೆ ಆಸನ ವ್ಯವಸ್ಥೆ ಇರೋದಿಲ್ಲ? ಯಕ್ಷಗಾನದ ಹಿಮ್ಮೇಳದಲ್ಲಿ ಬಳಸುವ ಪ್ರಮುಖ ವಾದ್ಯ ಪರಿಕರಗಳನ್ನು ಪಟ್ಟಿ ಮಾಡ್ರಿ. ಯಕ್ಷಗಾನದ ಯಾವ ಪ್ರಕಾರದಲ್ಲಿ ಚಕ್ರಮಂಡಿ ಕುಣಿತ ಇರ್ತದೆ? ಇನ್ನು ಪದ್ಯದ ಸಾಲುಗಳಿದ್ದಾವೆ. ಪದ್ಯದ ಸಾಲಿನ ಮೇಲೆ 15 ಮತ್ತು 16ನೇ ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕು. ಅಭಯ ರುಚಿಕುಮಾರನ ಸಹೋದರಿಯ ಹೆಸರೇನು? ನೆಕ್ಸ್ಟ್, ಅಭಯ ರುಚಿಕುಮಾರನು ತನ್ನ ಕಥೆಯನ್ನು ಯಾರಿಗೆ ಹೇಳುತ್ತಿದ್ದನು ಅಂತ ಕೇಳಿದ್ದಾರೆ. ಇದರಲ್ಲಿ ಇದೆ, ಆಲ್ರೆಡಿ ಓದಿದ್ರೆ ತಮಗೆ ಸಿಗ್ತದೆ. ಇನ್ನು 17, ಕತ್ತಲೆ ಬೆಳಕು ಕಳೆದು ಬೆಳಕು ಸುರಿದರೂ ನಿದ್ದೆಯಲ್ಲಿ ಮುಳುಗಿರುವವರು ಯಾರು ಅಂತ ಕೇಳಿದ್ದಾರೆ. ಪುಟ್ಟ ಹಕ್ಕಿ ಯಾರನ್ನು ಸ್ವಾಗತಿಸುವ ಗೀತೆ ಹಾಡೋದು ಅಂತ ಕೇಳಿದ್ದಾರೆ. 18 ಮತ್ತು 19ಕ್ಕೆ ಇಲ್ಲೊಂದು ಗದ್ಯಭಾಗ ಇದೆ. ನೀರು ಕೊಡದ ನಾಡಿನಲ್ಲಿ ಅಂತಕ್ಕಂಥದ್ದು ಅಲ್ಲಿಂದ ಇದೆ. ಸೊ ಇದರ ಆಧಾರದ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳು. ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿರಿ. ಲೇಖಕರಿಗೆ ಜಯಪುರದ ಪಾಣಿಗಳ ಬಗ್ಗೆ ಆದ ಅನುಭವ ಏನು? ಎಸ್, ಆಲ್ರೆಡಿ ಇರ್ತಕ್ಕಂಥದ್ದು ಚಿತ್ರ ಇದೆ, ನಿಮ್ಮ ಪುಸ್ತಕದಲ್ಲಿ ಬಂದಿದೆ. ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು? ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ. ಇನ್ನು 22 ಮತ್ತು 23ನೇ ಪ್ರಶ್ನೆಯನ್ನ ಇದೇ ಪದ್ಯಭಾಗದಲ್ಲಿ ಕೊಟ್ಟಿದ್ದಾರೆ. ಅನುನಯದೊಳಲ್ಲಂ ಕೊಡಬಹುದು ಬಿಡಬಹುದು ಅಂತ ಇದೆ. ಇದರಲ್ಲಿ 22ನೇದು, ಯಾವುದನ್ನು ಕೊಡುವ ಬಿಡುವ ಅತಿಕಲಿಗಳು ಜನರೊಳಗೆ ಜನಿಸಲು ಸಾಧ್ಯವಿಲ್ಲ ಎಂದು ಹರಿಶ್ಚಂದ್ರ ಹೇಳ್ತಾನೆ. ಹರಿಶ್ಚಂದ್ರನ ಮಾತಿಗೆ ಗಾನಗಾನಿಯರು ನೀಡಿದ ಉತ್ತರ ಏನು? 24ನೇ ಪ್ರಶ್ನೆಯಲ್ಲಿ ಬಹಳಷ್ಟು ಪಂಡರಿಬಾಯಿ ಬಗ್ಗೆ ಇರ್ತಕ್ಕಂಥದ್ದೊಂದು ಪ್ಯಾಸೇಜ್ ಇದೆ. ಪಂಡರಿಬಾಯಿ ಅವರಿಗೆ ದೊರೆತ ಪ್ರಶಸ್ತಿ ಪುರಸ್ಕಾರಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್, ಇದು ಹೊಳೆಬಾಗಿಲು ಅಂತಕ್ಕಂಥದ್ದು ಪಠ್ಯಪೂರಕ ಅಧ್ಯಯನದಿಂದ ಇರ್ತಕ್ಕಂಥ ಪ್ಯಾಸೇಜ್ ಇದೆ. ಹಾಗಾದರೆ ಲೇಖಕರಿಗೆ ನೆನಪಾದ ಹಾಡು ಯಾವುದು ಅಂತ ಕೇಳಿದ್ದಾರೆ. ನೆಕ್ಸ್ಟ್, ದುರ್ಗಪ್ಪನ ಬಗ್ಗೆ ಇರ್ತಕ್ಕಂಥದ್ದು ಪ್ರಶ್ನೆ. ದುರ್ಗಪ್ಪನ ಯಾವ ಮಾತುಗಳು ಹೋರಾಟಗಾರರ ಕೈಕಾಲು ಉಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು ಅಂತ ಕೇಳಿದ್ದಾರೆ. 27ರಲ್ಲಿ ಗೆಲ್ಲಬೇಕು ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು ಎಂದು ಹೇಳುವ ಕವಯಿತ್ರಿ ಅವರು ಬೆಳಕು ನೀಡಲು ಹಾಗೂ ಪುಣ್ಯವಂತರಿಗೆ ಏನಾಗಬೇಸಿದ್ದಾರೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ನಿಮ್ಗೆ ಏನು ಕೇಳಿದ್ದಾರೆ? ರಗಳೆ ಕವಿ ಯಾರು ಅಂತ ಗೊತ್ತಾಗಬೇಕು. ಓಕೆನಾ? ಆ ರಗಳೆ ಕವಿಯ ಕಾಲ ಸ್ಥಳ ಕೃತಿಗಳನ್ನು ಬಿರುದಾವಳಿಗಳನ್ನು ವಾಕ್ಯ ರೂಪದಲ್ಲಿ ಬರಿಬೇಕು. ಅವರು ಹೆಸರು ಕೊಟ್ಟಿಲ್ಲ, ಸೊ ನಿಮಗೆ ಕ್ಲೂ ಕೊಟ್ಟಿದ್ದಾರೆ ರಗಳೆ ಕವಿ. ಇನ್ನು ನೆಕ್ಸ್ಟ್, ಈ ಚಿತ್ರದಲ್ಲಿರ್ತಕ್ಕಂಥ ಸಾಹಿತ್ಯನ ಗುರುತು ಮಾಡಿ ಅವರ ಕಾಲ ಸ್ಥಳ ಕೃತಿ ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೀರಿ. 30ನೇ ಪ್ರಶ್ನೆ, 3 ಸಾಲುಗಳಿದಾವೆ. 3 ಸಾಲುಗಳಿದ್ರೆ ನೀವೇನು ಮಾಡಬೇಕಪ್ಪ ಅಂದರೆ ಸಾಲಿನಲ್ಲಿ ಅಕ್ಷರಗಳನ್ನು ಎನಿಸ್ಬೇಕು. ಓಕೆನಾ? ಒಟ್ಟಾರೆಯಾಗಿರ್ತಕ್ಕಂಥ 14 ಇದ್ರೆ ಮಾತ್ರ ಭಾಮಿನಿ ಷಟ್ಪದಿ ಇರ್ತದೆ. 14ಕ್ಕಿಂತ ಹೆಚ್ಚಿದ್ರೆ ವಾರ್ಧಕ ಷಟ್ಪದಿ ಇರ್ತದೆ. ಓಕೆನಾ? ಅದು 3 ಸಾಲುಗಳಿದೆ, ಅದನ್ನು ನೋಡ್ಕೊಡ್ರಿ. ಅಲಂಕಾರ ಸಾವಿತ್ರಿಯ ಮುಖಕಮಲ ಅರಳಿತು. ಈ ವಾಕ್ಯ ಬಹಳ ಸರಿ ಬರ್ತಾ ಇದೆ, ಬಂದರೂ ಬರ್ಬೋದು. ಇನ್ನು ಗಾದೆ ಮಾತಿನಲ್ಲಿ ದೂರದ ಬೆಟ್ಟನು ನನಗೆ ಆರೋಗ್ಯವೇ ಭಾಗ್ಯ ಅಂತ ಕೊಟ್ಟಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯದಲ್ಲಿ ಧೂತನು ಕಾರ್ಯಸಮರ್ಥನು ಪ್ರತಿಭಾಶಾಲಿಯೂ ಆಗಿರಬೇಕು. 34, ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ.
ಆದಷ್ಟು ಬೇಗ ಹೊನ್ನಾವರದ ಮೇಲೆ ದಾಳಿ ಮಾಡಬೇಕು. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಬಲಿಯ ನಿತ್ತೊಡೆ ಮುನಿಯಮ್ಮ ಅಂತ ಇದೆ. ಮಹಾತ್ಮರ ಕೈಗೆ ಬೆತ್ತ ನಾನಾದೆ ಅಂತಕ್ಕಂಥದ್ದಿದೆ. ಆಲ್ರೆಡಿ ಇವುಗಳಿಗೆ ಆನ್ಸರ್ಸ್ಗಳನ್ನ ನಾನು ಸೆಕೆಂಡ್ ಕ್ವಶನ್ ಪೇಪರಲ್ಲಿ ಹಾಕಿದ್ದೆ. ಬಹಳ ರಿಪೀಟ್ ಆಗಿದ್ದಾವೆ. ಇಟ್ ಮೀನ್ಸ್ ಅವು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇನ್ನು ಹೇಮಂತ ಪದ್ಯದ ಸಾಲಗಳನ್ನು ಕೇಳ್ತಾ ಇದ್ದಾರೆ. ಹೇಮಂತ ಋತುರಾಜದಿಂದ ಹಿಡಿದು ಮರುತನಿಲವರೆಗೆ ಇರ್ತಕ್ಕಂಥದ್ದು, ಅಥವಾ ಹೇಮಂತ ನಾಳಿಕೆಯದಿಂದ ಹಿಡಿದು ಜೀವಗಳ ಧರ್ಮವರೆಗೆ ನಿಮ್ಗೆ ಏನ್ ಮಾಡಿದ್ದಾರೆ ಕೇಳಿದ್ದಾರೆ. ಇನ್ನು ಪದ್ಯದ ಮೌಲ್ಯ ಆಧರಿಸಿ ಸಾರಾಂಶ ಬರೆಯರಲ್ಲಿ ಅಂಬುಜವೆಲ್ಲವೂ ರವಿಯ ನೋಡ್ಪಂತೇನಿ ಅಂತ ಇದೆ. ಸೊ ಅದನ್ನ ನೋಡ್ಕೊಡ್ರಿ. ಆಮೇಲೆ ಚಿತ್ರ ಇದೆ. ಏನ್ ಕೇಳಿದ್ದಾರೆ ಇದು? ಎಸ್, ರಾಧಾಕೃಷ್ಣನ್ ಅವರಿಗೆ ಮೈಸೂರಲ್ಲಿ ನೀಡಿದ ಬೀಳ್ಕೊಡುಗೆ ಚಿತ್ರ ಇದೆ. ಅದರ ಉತ್ತರ ಬರೀಬೇಕಿತ್ತು. ಅಥವಾ ರಾಧಾಕೃಷ್ಣನ್ ಅವರು ಅಧ್ಯಾಪಕರಾಗಿ ಸಲ್ಲಿಸಿದ ಸೇವೆಯನ್ನು ಬರಿಬೇಕಂತ 4 ಅಂಕಕ್ಕೆ ಯಾವುದಾದ್ರೂ ಎರಡರಲ್ಲಿ ಒಂದು ಪ್ರಶ್ನೆನ ಚೆನ್ನಾಗಿ ಅರ್ಥೈಸಿಕೊಂಡು 4 ಅಂಕವನ್ನು ಪಡೆಯುವ ಹಾಗೆ ಬರೀರಿ. ಇನ್ನು 42ರಲ್ಲಿ ಒಂದು ಪದ್ಯದ ಸಾಲವನ್ನು ಕೊಟ್ಟಿದ್ದಾರೆ. ಚದುರರ್ ನಿಜದಿಂ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತಿ ಮತಿಗಳಂತ ಇದೆ. ಅಂದರೆ ಕನ್ನಡ ನಾಡಿನ ಕುರಿತು, ಜನತೆಯನ್ನ ಕುರಿತು ಕನ್ನಡ ಕವಿಗಳು ವರ್ಣಿಸಿದ್ದಾರೆ. ಕನ್ನಡ ನಾಡಿನ ವಿಸ್ತಾರ, ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಕವಿಗಳು ಹೇಗೆ ವರ್ಣಿಸಿದ್ದಾರೆ, ಅಥವಾ ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಬಗ್ಗೆ ಕವಿಗಳಿಗಿರುವ ಅಭಿಮಾನ ಹೇಗೆ ವ್ಯಕ್ತವಾಗಿದೆ ಅಂತ ಕೇಳಿದ್ದಾರೆ. ಆಲೂರು ವೆಂಕಟರಾಯರ ಬಗ್ಗೆ ಒಂದು ಪ್ಯಾಸೇಜ್ ಅದ. ಅದರಲ್ಲಿ 2 ಪ್ರಶ್ನೆಗಳಿದಾವ. ಬಹಳ ಸರಿಯಾಗಿರ್ತಕ್ಕಂಥದ್ದು. ನೀವು ಅದನ್ನ ಬರೀಬಹುದು. ಇನ್ನು ಪತ್ರ ಲೇಖನಗಳಲ್ಲಿ ಕೇಳಿದ್ದಾರೆ. ಕೂಡಲ ಸಂಗಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ಜಗದೀಶ್ ಅಂತ ತಿಳಿರಿ. ನಿಮ್ಮ ಶಾಲೆಯಲ್ಲಿ ಏರ್ಪಡಿಸಿದ ಮತದಾನ ಜಾಗೃತಿ ಕಾರ್ಯಕ್ರಮದ ವರದಿಯನ್ನ ವಿದ್ಯಾರ್ಥಿ ವಾಣಿಯಲ್ಲಿ ಪ್ರಕಟವನ್ನ ಪಡಿಸುವ ಹಾಗೆ ಅದರ ಸಂಪಾದಕರಿಗೆ ಪತ್ರವನ್ನು ಬರಲಿಕ್ಕೆ ಕೇಳಿದ್ದಾರೆ. ಅಥವಾ ನೀವು ಸೃಜನಾ ಸರ್ಕಾರಿ ಶ್ರೀ ಕನಕದಾಸ ಪ್ರೌಢಶಾಲೆ ಹಾವೇರಿಯ ವಿದ್ಯಾರ್ಥಿ ಅಂತ ತಿಳಿರಿ. ಎಸ್, ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ದೊಡ್ಡಪ್ಪ ಇದ್ದಾರೆ, ಅವರಿಗೆ ಒಂದು ಪರೀಕ್ಷಾ ಸಿದ್ಧತೆ ಕುರಿತು ಪ್ರಬಂಧ ಬರೀರಂತೆ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಹೆಸರನ್ನ, ನಿಮ್ಮ ದೊಡ್ಡಪ್ಪರ ಹೆಸರು ಬರಿಬೋದು, ಪ್ರಜ್ವಲ್ SP. ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಇದ್ದಾರೆ ಅಂತ ತಿಳಿದುಕೊಂಡು ಆ ಪತ್ರವನ್ನು ಬರೆದ್ರು. ಇಟ್ಸ್ ಓಕೆ. ಇನ್ನು 2 ನಿಬಂಧ ಇದ್ದಾವೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಮತ್ತು ನಿರುದ್ಯೋಗ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಇದು 3ನೇ ಸೆಟ್ನ ಕ್ವಶನ್ ಪೇಪರ್. ಇನ್ನೂ ಕ್ವಶನ್ ಪೇಪರ್ ಬಂದಂಗೆ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ. ನೀವು ಚೆನ್ನಾಗಿ ಓದಬೇಕು, ರಿಸಲ್ಟ್ ಮಾಡಬೇಕು ಅನ್ನೋದೇ ನಮ್ಮ ಆಶಯ. ಈ ಥರ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಬರ್ತವೆ.